ಸ್ಥಾನ ಕೊಡಬೇಕಂತೇಳಿ ನಾವೆಲ್ಲ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ರಾಜಾ ದೇಸಾಯಿ ಅವರು, ಗಣೇಶ್ ಟಗರ್ಗಂಟೆ ಅವರು, ವಿಜಯನಗೌಡ ಪಾಟೀಲರು ಎಲ್ಲರ ಸಾಮೂಹಿಕ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹುಬ್ಬಳ್ಳಿ ಧಾರವಾಡ ಪೂರ್ವ 72 ಕ್ಷೇತ್ರದಿಂದ ಸತತವಾಗಿ 3 ಬಾರಿ ಆರಿಸಿ ಬಂದು ಆ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಾರೆ ಮತ್ತು ಎಲ್ಲ ಸಮಾಜದ ಬಾಂಧವರೊಂದಿಗೆ ಒಳ್ಳೆಯ ಉತ್ತಮ ಸಂಬಂಧವನ್ನು ಹೊಂದಿರ್ತಂಥವರು ಯುವಕರು. ಅವರು ಈಗ ಒಬ್ಬರು ನಮ್ಮ ಲೀಡರ್ ಹೇಳಿದರೆ ಗೋಪಿನಾಥ್ ಸಾಂಡ್ರ ಅವರು, ಹಿಂಡಸಗೇರಿ ಅವರು, ಹೊನ್ನಳ್ಳಿ ಅವರು ಆದ ನಂತರ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಯಾರು ಮಂತ್ರಿಗಳಾಗಿಲ್ಲ. ಒಬ್ಬರು ಯುವಕರು ಮತ್ತು ಉತ್ಸಾಹಿಗಳು ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಅಭಿಲಾಷೆಯನ್ನು ಹೊಂದಿರತಕ್ಕಂಥವ್ರು ನಮಗೆ ಸಿಕ್ಕಾರ. ಅವ್ರಿಗೆ ಮಂತ್ರಿ ಸ್ಥಾನವನ್ನು ನೀಡಿದ್ರೆ ಇವತ್ತು ನೋಡ್ತೀರಿ ನೀವು ನಮ್ಮ ಈ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಎಲ್ಲರಿಗೆ ಆಶ್ಚರ್ಯ ಆತ. ನೀವೀಗೇನು ಸೆಂಟ್ರಲ್ ಕ್ಷೇತ್ರದಲ್ಲಿ ಇದ್ರಿಲ್ಲ, ಕಳೆದ 40 ವರ್ಷದಿಂದ ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಐತಿ. ಇಲ್ಲಿ ನೀವು ನೋಡ್ತಾ ಇದ್ರಿ ಏನಾಗಿದೆ ಅಂತ ಹೇಳಿ. ಅದೇ ಪಕ್ಕದಲ್ಲಿ ನಮ್ಮ ಪ್ರಸಾದ್ ಅಬ್ಬಯ್ಯದಾರ್ ಶೇಖರ ನೋಡ್ತಾ ಇದ್ದೀರಾ. 15 ವರ್ಷಗಳಲ್ಲಿ ಎಷ್ಟು ಮುಂದೆ ಹೋಗಿದೆ ಅಂತ ನಾವು ನೋಡ್ತಾ ಇದ್ದೀರಿ. ಅದಕ್ಕೆ ಇಲ್ಲಿ ಸೇರಿರೋ ಜನರ ಧ್ವನಿಯಾಗಿ ನಾವು ಕೇಳೋದೇನಪ್ಪಾ ಅಂತಂದ್ರೆ, ಪ್ರಸಾದ್ ಅಬ್ಬಯ್ಯವರು ಬರೇ ಅವರ ಕ್ಷೇತ್ರಕ್ಕೆ ಮೀಸವಾಗಿಲ್ಲ, ಉತ್ತರ ಕರ್ನಾಟಕಕ್ಕೆ ಧಾರವಾಡ ಜಿಲ್ಲೆಗೆ ಅವರು ಮೀಸಲಿದ್ದಾರೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ತಮಗೆ ಇನ್ನೊಂದು ವಿಶೇಷವಾದ ಮಾಹಿತಿ ಏನಪ್ಪಾ ಅಂತಂದ್ರೆ, ಕೋವಿಡ್ ಟೈಮ್ ನಲ್ಲಿ ಯಾವ್ದಾದ್ರು ಒಂದು MLA ಆಫೀಸ್ ತೆಗೆದಿತ್ತಪ್ಪ ಅಂದ್ರೆ ಪ್ರಸಾದ್ ಅಬ್ಬಯ್ಯರ ಆಫೀಸ್ ಮಾತ್ರ ತೆಗೆದಿತ್ತು. ನಾವು ನೋಡ್ಬೋದು ಕೋವಿಡ್ ಟೈಮ್ ನಲ್ಲಿ ಅವ್ರ ಮನೆಯವರು ಅವರು ನಮ್ಮ ಈ ಭಾಗ ಹುಬ್ಬಳ್ಳಿ ಸೆಂಟ್ರಲ್ ಭಾಗದಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಪ್ರಸಾದ್ ಅಬ್ಬಯ್ಯ ಅವರ ಅಭಿಮಾನಿಗಳು ಎಲ್ಲರದು ಒಂದೇ ಕೊರಗಿದೆ.